ನಿಮ್ಮ ಡಿ ಕೆ ಶಿವಕುಮಾರ್ ಅವರ ಬ್ರ್ಯಾಂಡ್ ಬೆಂಗಳೂರು ಏನಿತ್ತು ಅದು ಸಕ್ಸಸ್ಫುಲ್, ಸೂಪರ್ ಮಾಮಾ. ಇಡೀ ದೇಶದಲ್ಲೇ ಮಾಡೆಲ್. ಬ್ರ್ಯಾಂಡ್ ಬೆಂಗಳೂರಿನ ಮಾಡೆಲ್. ಇಡೀ ದೇಶದ ಜನ ಕರ್ನಾಟಕಕ್ಕೆ ಬಂದು ಓದಿ ರಿಸರ್ಚ್ ಮಾಡಿ ಹೋಗ್ಬೇಕು ಅಂತ ಒಂದು ಗನಂದರಕಾರಿ ಕೆಲಸ ಮಾಡಿದ್ದಾರೆ ಇವರು. ಇದೆಲ್ಲ ಓದಿಕೆ ಅಶೋಕು ಅಚ್ಚುಕಟ್ಟ ಕುಂತ್ಕೊಂಡು ಡಿ ಕೆನ ಹೊಗಳತೈತಿ. ಹೊಗಳತೈಲ ಕಣ, ಹೋಗಿತೈತಿ. ಬ್ರ್ಯಾಂಡ್ ಬೆಂಗಳೂರು ಕಟ್ತೀನಿ ಅಂತ ಹೋಗ್ಬಿಟ್ಟು ಎಲ್ಲಾದ್ರ ಮೇಲೂ ಟ್ಯಾಕ್ಸ್ ಹಾಕಿರ್ತಾವ್ರೆ. ಹಾಲು ನೀರಿನ ಮೇಲೂ ಟ್ಯಾಕ್ಸ್ ಹಾಕಿರ್ತಾವ್ರೆ ಅಂತೈತಿ ಕಣ. ಮನೆ ತೆರಿಗೆ ಜಾಸ್ತಿ ಮಾಡಿದ್ರಿ, ಹಾಲಿನ ತೆರಿಗೆ ಜಾಸ್ತಿ ಮಾಡಿದ್ರಿ, ನೀರಿನ ತೆರಿಗೆ ಜಾಸ್ತಿ ಮಾಡಿದ್ರಿ, ಎಲೆಕ್ಟ್ರಿಕ್ ತೆರಿಗೆ ಜಾಸ್ತಿ ಮಾಡಿದ್ರಿ, ಆಸ್ಪತ್ರೆ ತೆರಿಗೆ ಜಾಸ್ತಿ ಮಾಡಿದ್ರಿ. ಎಲ್ಲ ಏರಿಕೆ ತೆರಿಗೆಗಳನ್ನ ಏರಿಕೆ ಮಾಡಿ ಬೆಂಗಳೂರು ಜನರ ಹೆಗಲ ಮೇಲೆ ತೆರಿಗೆಗಳ ಹೊರೆಯನ್ನ ಹಾಕಿದ್ದಾರೆ. ಅಪರೂಪಕ್ಕೆ ಜನಕ್ಕೆ ಬೇಕಾಗಿರೋ ಮ್ಯಾಟ್ರು ಮಾತಾಡ್ತೈತಲ್ಲ ಅಶೋಕು. ಏನೋ ಬಾಯಿ ಮಾತಾಡ್ತಿರಂಗೈತೆ ಕಲ್ಯಾಣ. ಇಲ್ಲಾಂದ್ರೆ ಇದ್ಯಾಕ ಹಾಲು ನೀರಿನ ಬಗ್ಗೆ ಎಲ್ಲ ಮಾತಾಡ್ತದೇಳೋ. ದಿನಕ್ಕೆ ಒಂದ್ಸತಿನಾರ ಇಂಥ ವಿಚಾರ ಮಾತಾಡಕ್ಕೆ ಹೇಳ. ಆಗ ಸರ್ಕಾರ ನಡೆಸೋಕಿ ಒಂದು ಕಂಟ್ರೋಲ್ ಇರ್ತದೆ, ಭಯ ಅನ್ನೋದು ಇರ್ತದೆ. ಅದು ಬಿಟ್ಟು ಇವು ಹಿಂದೂ ಮುಸ್ಲಿಂ ಅಂತ ಕಿಡಿ ಹಚ್ಚದ್ನೇ ಮಾತಾಡಿದ್ರಿ ಯಾರಿಗ್ಲ ಪ್ರಯೋಜನ? ಪ್ರಯೋಜನ ಇಲ್ದಲೆ ಬೆಂಕಿ ಹತ್ತವೆ ಅನ್ಕೊಂಡಿದ್ಯಲ್ಲ. ಓಟಿಗೋಸ್ಕರ ಮಾಡ್ಕೊಂಡ್ರ ಸ್ಕೀಮ್ ಅನ್ನೋದು. ಇವುಗಳು ಏನ್ ಕೆಲಸ ಮಾಡ್ಲಿಲ್ಲ ಅಂದ್ರೂ ಜಾತಿ ಧರ್ಮದ ಕಿತಾಪತಿ ಮಾಡಿಸಿದ್ರೆ ಸಾಕು, ಜನ ಒಬ್ರ ಮೇಲೊಬ್ರು ಬಿದ್ದು ಓಟಾಗ್ತವೆ. ಜನಕ್ಕೆ ಬುದ್ಧಿ ಹೇಳೋ ಕೆಲಸ ನಾನು ಬಿಟ್ಬಿಟ್ಟಿದ್ದೀನಿ ಕಂಡ್ಲ. ಹಂಗಾಗಿ ಈ ಟಾಪಿಕ್ನು ಬಿಟ್ಟಾಕಪ್ಪ. ಅಂದಂಗೆ ಸ್ಟೇಟ್ ನಾವು ಎಲ್ಲಾದ್ರ ಮೇಲೂ ಟ್ಯಾಕ್ಸ್ ಹಾಕ್ತಾವೆ. ಆದ್ರೆ ಮೋದಿ GST ಕರೆಕ್ಟ್ ಮಾಡ್ತೀನಿ ಅಂತ ಟ್ಯಾಕ್ಸ್ ಮಾಡೈತಂತಲ್ಲ. ಮೂಕನ ಹೆಚ್ಚು ಕಮ್ಮಿ ಸುಮಾರು ಸಾಮಾನಿನ ಮೇಲುವೆ ಟ್ಯಾಕ್ಸ್ ಎಲ್ಲ ಕಮ್ಮಿ ಆಗೋಗೈತೆ. ಅದಕ್ಕೆ ಮೋದಿ ಇದನ್ನ ಮಾಸ್ಟರ್ ಸ್ಟ್ರೋಕ್ ಕ್ರಾಂತಿಕಾರಿ ಬದಲಾವಣೆ ಅಂದೈತೆ ಕಣೆ. ಉಲ್ಡೆ ಹೊಡೆದು ಗಾಯ ಮಾಡಿ ಟಿಂಚರ್ ಫ್ರೀ ಕೊಟ್ಟಂಗಾಯ್ತು ಕಂಡ್ಲ ಈ GST ಕತೆ. ಎರ್ರೆ ಬಿರ್ರಿ ಟ್ಯಾಕ್ಸ್ ಏರಿಸಿ 10 ವರ್ಷ ಜನಗಳನ್ನ ಜಿಗಣೆ ಇರ್ದಂಗಿ ಈರಿ ಈಗ ವಸಿ ರಿಲೀಫ್ ಮಾಡಿದ್ದೆ ಮಾಸ್ಟರ್ ಸ್ಟ್ರೋಕ್ ಆಗೈತಲ್ಲ. ಏನು ಮಾಡಕ್ಕಾಗೋದಿಲ್ಲ ಕಣೆ. ಅದಕ್ಕೆ ಅನ್ನಿಸ್ತದೆ ಅಶೋಕ್ ಎಷ್ಟು ದಿನ ಟ್ಯಾಕ್ಸಿನ ಬಗ್ಗೆ ಮಾತಾಡ್ದಲೆ ಈಗ ಬಂದು ಕುಂತಿರೋದು. ಅಶೋಕು ಅದ್ರ ಕೆಲಸ ಮಾಡೈತೆ ಕಂಬುಳ್ಳೆ. ಆದ್ರೆ ಸರ್ಕಾರ ನಡೆಸೋ ಸುಬೇದಾರರುಗಳಿಗೆ ಹೇಳ, ನಿಮ್ ತಮ್ಮಯ್ಯ ಟ್ಯಾಕ್ಸ್ ಕಮ್ಮಿ ಮಾಡಿ ಕೇಳ್ರಪ್ಪ, ಜನ ಬುದ್ಧಿ ಕೇಳಲಿ ಅಂತವ. ಅಯ್ಯಾವು ಇನ್ ಯಾವ್ದ್ಯಾವ್ದು ಬಾಕಿ ಐತೆ ಅಂತ ಹುಡುಕಿ ಟ್ಯಾಕ್ಸ್ ಹಾಕ್ತಾವಂತೆ ಕಣೆ. ನೋಡಿಲಿ, ಕಸ ಹಾಕಕ್ಕೂ ಕೆಜಿ ಲೆಕ್ಕದಲ್ಲಿ ಟ್ಯಾಕ್ಸ್ ಮಾಡ್ತಾವಂತೆ. ಕೆಜಿ ಲೆಕ್ಕದಲ್ಲಿ ನಿಮ್ಮ ಮನೇಲಿ ಏನ್ ಕೆಜಿ ಲೆಕ್ಕದಲ್ಲಿ ಕಸ ಬರ್ತೈತೋ ಅದನ್ನು ಮಾಡ್ತೀರಾ? ಮಾಡಕ್ ಶುರು ಮಾಡಿದ್ರಿ. ಸ್ಕ್ವೇರ್ ಫೀಟ್ ಲೆಕ್ಕದಲ್ಲಿ ಮನೆ ಕಸ ಬರ್ತದೋ, ಖಾಲಿ ಇದೆಯೋ ಏನೋ ಗೊತ್ತಿಲ್ಲ, ಮನೆ ಖಾಲಿ ಇದೆಯಾ, ನಿಮ್ ಖಾಲಿ ಇದ್ರೂ ನೀವು ಕಸ ಒಂದು ಚೂರು ಆಚೆ ಬರದೇ ಇದ್ರೂ ಕೂಡ ನೀವು ಟ್ಯಾಕ್ಸ್ ಕಟ್ಬೇಕು. ಸರ್ಕಾರ ಅಂದ್ರೆ ಜನಗಳ ತವ ಇರೋ ದುಡ್ಡನ್ನ ಸೈಲೆಂಟ್ ಆಗಿ ದರೋಡೆ ಮಾಡೋದು ಹೆಂಗೆ ಅಂತವ ಪ್ಲಾನ್ ಮಾಡಕ್ಕಿರೋ ಕಂಪ್ನಿ ಅನ್ನಿಸ್ತೈತೆ ಕಂಡ್ಲ. ತೈತೇರಿಕಿ ಉಗಿಲಮ್ಮಕ್ಕಿ ಶಿವನಿ ಶಂಭುಲಿಂಗ.